ಹರೇ ಕೃಷ್ಣ. ಬ್ರಾಹ್ಮಣಾಧಿಕರಣ ಸೂತ್ರ 106. ಶ್ರುತಿಯಲ್ಲಿ ಸರ್ವಾಧಿಪತ್ಯತ್ವಾದಿ ವಿಶೇಷ ಧರ್ಮಗಳನ್ನು ಹೇಳಿರುವುದರಿಂದ ಬ್ರಾಹ್ಮಣ ಶಬ್ದವಾಚ್ಯನು ಶ್ರೀಹರಿಯೇ ಆಗಿದ್ದಾನೆ. ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಬೃಹದಾರಣ್ಯಕೋಪನಿಷತ್ 6.4.22 ಇತಿ ಬ್ರಾಹ್ಮಣಸ್ಯಾಪಿ ನಿತ್ಯಮಹಿಮಾ ಪ್ರತೀಯತೆ ಸ ಚ ಬ್ರಾಹ್ಮಣಃ ಸ ವಾ ಏಷ ಮಹಾನಜ ಆತ್ಮ ಬೃಹದಾರಣ್ಯಕೋಪನಿಷತ್ತು 6.4.24 ಇತಿ ಅಜಶಬ್ದಾತ್ ವಿರಿಂಚೆ ಇತ ಪ್ರಾಪ್ತಂ ದೇವಾನಾಂ ಚ ವಿದ್ಯಾಕರ್ಮಣೋಃ ಪದಪ್ರಾಪ್ತಿ ಸೂಚಿತಾ ತದುಪರ್ಯಪೀತಿ ಅಥೋ ಬ್ರವೀತಿ. ಓಂ ಪತ್ಯಾದಿ ಶಬ್ದೇಭ್ಯಃ. ಓಂ 106ನೇ ಸೂತ್ರ. ಸವಾ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಬೃಹದಾರಣ್ಯಕೋಪನಿಷತ್ತು 6.4.22 ಎಂದು ಹೇಳಿದ ಶ್ರುತಿಯಲ್ಲಿಯ ಬ್ರಾಹ್ಮಣ ಪದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ವಿರಿಂಚಿ ಅಲ್ಲ, ಬ್ರಹ್ಮನಲ್ಲ, ಚತುರ್ಮುಖ ಬ್ರಹ್ಮನಲ್ಲ. ಏಕೆಂದರೆ ಪತ್ಯಾದಿ ಶಬ್ದೇಭ್ಯ ಆ ಬ್ರಾಹ್ಮಣನಲ್ಲಿ ಸ್ವಾಮಿತ್ವ ಹೇಳಿರುವುದು. ಸರ್ವಾಧಿಪತಿ, ಸರ್ವೇಶಾನಃ, ಸರ್ವಭೂತಪತಿ ಇತ್ಯಾದಿ ಶಬ್ದಗಳು ಹೇಳಿರುವುದರಿಂದ ಆ ಬ್ರಾಹ್ಮಣ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ, ಚತುರ್ಮುಖನಾದ ಬ್ರಹ್ಮನಲ್ಲ. ಸರ್ವಸ್ಯಾಧಿಪತಿ ಸರ್ವಶೇಷಾನಃ ಸ ವಾ ಏಷ ನೇತಿ ನೇತಿ ಬೃಹದಾರಣ್ಯಕೋಪನಿಷತ್ 6.21 ಇತ್ಯಾದಿ ಶಬ್ದೇಭ್ಯ ನಿತ್ಯಮಹಿಮ ವಿಷ್ಣುರೇವ. ಆ ಬ್ರಾಹ್ಮಣನು ಎಲ್ಲರ ಅಧಿಪತಿ, ಎಲ್ಲರ ಸ್ವಾಮಿ. ಅವನನ್ನು ಸಂಪೂರ್ಣ ತಿಳಿಯಲಾಗುವುದಿಲ್ಲ, ಅವನಿಗೆ ನಾಶವಿಲ್ಲ. ಇವೇ ಮೊದಲಾದ ಶಬ್ದಗಳು ಇದ್ದುದರಿಂದ ನಿತ್ಯ ಮಹಿಮನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಬ್ರಾಹ್ಮಣ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಉತಾಮೃತತ್ವಸ್ವೇಶಾನಃ ಯದನ್ನೇನಾಧಿರೋಹತಿ ತೈತರೇಯರಣ್ಯಕ 3.12 ಮತ್ತು ಮುಕ್ತ ಸಮುದಾಯಕ್ಕೆ ಒಡೆಯನು. ಮುಕ್ತ ಸಮುದಾಯಕ್ಕೆ ಯಾರು ತ್ರಿಧಾಮವನ್ನು ಸೇರಿದ್ದಾರೆಯೋ ಅವರಿಗೆ ಒಡೆಯನು. ಮುಕ್ತ ವೃಂದವೇ ಅಲ್ಲದೆ ಬೇರೆಯಾದ ಸಂಸಾರ ಜೀವ ವೃಂದದಿಂದಲೂ ಅಂದರೆ ಬ್ರಹ್ಮಾದಿ ಜೀವಗಣಗಳಿಂದಲೂ ಮೀರಿರುತ್ತಾನೆ. ಅವರಿಗಿಂತ ಹೆಚ್ಚಿದ್ದಾನೆ, ಮೇಲೆ ಇದ್ದಾನೆ. ಸಪ್ತಾರ್ಧಗರ್ಭ ಭುವನಸ್ಯ ರೀತೋ ವಿಷ್ಣೋಸ್ತಿಷ್ಠಂತಿ ಪ್ರದಿಶಾ ವಿಧರ್ಮಣಃ ಋಗ್ ಸಂಹಿತೆ 116.436. ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು ಈ 7 ಆವರಣಗಳೆಂಬ ಗರ್ಭಸ್ಥವಾದಂಥ ಪ್ರಪಂಚಕ್ಕೆ, ಆವಿಗಳಿಗೆ, ಅಭಿಮಾನಿಯಾದ ದೇವತೆಗಳಿಗೂ ಗತಿಪ್ರದನಾದ ವಿಷ್ಣುವಿನ ಆಜ್ಞೆಯಿಂದಲೇ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಆಜ್ಞಾಧಾರಕರಾಗಿರುತ್ತಾರೆ. ಈ ಜಗತ್ತು ಏನಪ್ಪ ಅಂದರೆ ಈ ತತ್ವದಿಂದ ಮುಖ್ಯವಾದಂಥ ಈ ತತ್ವ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಮಹಾಭೂತಗಳು ತತ್ವಗಳು ಈ 7 ಆವರಣಗಳಿಂದ ಒಳಗೊಂಡಿದೆ ಜಗತ್ತು. ಯಾಕೆಂದರೆ ಬಹಿರಾವರಣದಲ್ಲಿ ಅಧ್ಯಯನ ಮಾಡಿದಾಗ ಬ್ರಹ್ಮಾಂಡ ಸೃಷ್ಟಿ ಪ್ರಕರಣದ ಇದೇ ಪ್ಲೇಲಿಸ್ಟ್ನಲ್ಲಿ ಇದೇ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ. ನನ್ನ ಲೆಕ್ಚರ್ಗಳನ್ನು ಕೇಳಿರಿ. ಬ್ರಹ್ಮಾಂಡ ದ ಯೂನಿವರ್ಸ್, ಬ್ರಹ್ಮಾಂಡ ಸೃಷ್ಟಿ ಪ್ರಕರಣದ ಅಲ್ಲಿ ನೋಡಿದಾಗ ಏನಾಗ್ತಂದ್ರೆ ಆವರಣಗಳಿವೆ. ಏನು ಮಹತ್ತತ್ವ ಆವರಣ, ಅದಕ್ಕಿಂತ ಮತ್ತು ಅವ್ಯಕ್ತ ತತ್ವ ಇದೆ. ಮಹತ್ತತ್ವ ಆವರಣ, ಅಹಂಕಾರ ತತ್ವ ಆವರಣ, ಭೂತತತ್ವ ಅಂದರೆ ಭೂತತ್ವಗಳಲ್ಲಿ ತನ್ಮಾತ್ರಗಳು ಕೂಡ ಒಳಗೊಂಡಿರ್ತಾರೆ. ಹಾಗೆ ಈ 7 ಆವರಣಗಳಿರ್ತಕ್ಕಂಥ ಗರ್ಭಸ್ಥವಾದ ಪ್ರಪಂಚಕ್ಕೆ ಮತ್ತು ಅವುಗಳಿಗೆ ಅಭಿಮಾನಿಗಳಾದ ದೇವತೆಗಳಿಗೂ ರತಿಪ್ರದನು ವಿಷ್ಣುವನೇ. ಅವನ ಆಜ್ಞೆಯಿಂದನೇ ಕಾರ್ಯ ನಡೆಯುತ್ತವೆ. ಅವನೇ ಏನಂದರೆ ಶಕ್ತಿಪ್ರದನು, ಎನರ್ಜಿ ಕೊಡ್ತಾನೆ. ಸ ಯುವತೋ ಶ್ರುತಃ ಐತರೇಯರಣ್ಯಕ 3.2.24 ಇತ್ಯಾದಿ ಶ್ರುತಿಭ್ಯ ತಸ್ಯೈವ ಹೀತೆ ಶಬ್ದಾಃ. ಆ ಪರಬ್ರಹ್ಮನು ಸಾಕಲ್ಯೇನ ಆಶ್ರಾವ್ಯನು, ಅಜ್ಞೇಯನು, ಅಪ್ರಮೇಯನು, ಅಗಾಧ ಮಹಿಮೆಯುಳ್ಳವನು. ಅವನನ್ನು, ಅವನ ಮಹಿಮೆಯನ್ನು ಸಂಪೂರ್ಣ ಶ್ರವಣ ಮಾಡುವುದು, ತಿಳಿಯುವುದು, ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವುದು ಅಶಕ್ಯ. ಅನಂತ ಮಹಿಮೆಯುಳ್ಳವನು, ಅನಂತ ಗುಣ ಪರಿಪೂರ್ಣನಿದ್ದಾನೆ. ನಮ್ಮ ಕೆಪಾಸಿಟಿಗೆ ತಕ್ಕಷ್ಟು ನಾವು ತಿಳ್ಕೊಳ್ಬೇಕು. ಅದು ಫುಲ್ಲು, ನಮ್ಮ ಕೆಪಾಸಿಟಿ ಫುಲ್ ತಿಳ್ಕೊಬೇಕು ನಾವು ಅಷ್ಟೇ. ಇವೇ ಮೊದಲಾದ ಶ್ರುತಿವಾಕ್ಯಗಳಿಂದ ಮುಖ್ಯಾರ್ಥದಲ್ಲಿ ಬ್ರಾಹ್ಮಣ ಶಬ್ದ ವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಬ್ರಾಹ್ಮಣ ಶಬ್ದ ವಾಚ್ಯನು ಚತುರ್ಮುಖ ಬ್ರಹ್ಮನಲ್ಲ, ಮತ್ತಾರಲ್ಲ. ಬ್ರಾಹ್ಮಣಾಧಿಕರಣ ರಚನೆ ವಿಷಯ ಬ್ರಾಹ್ಮಣನೇ ಇಲ್ಲಿ ವಿಷಯ.
ಸಂಶಯ: ನಿತ್ಯ ಮಹಿಮೆಯುಳ್ಳ ಬ್ರಾಹ್ಮಣನು ವಿರಿಂಚಿಯೋ, ಚತುರ್ಮುಖ ಬ್ರಹ್ಮನೋ ಅಥವಾ ಪರಬ್ರಹ್ಮನಾದ ವಿಷ್ಣುವೋ ಎಂದು ಸಂಶಯ. ಪೂರ್ವ ಪಕ್ಷ: ಬ್ರಾಹ್ಮಣನು ವಿರಿಂಚನು, ಚತುರ್ಮುಖ ಬ್ರಹ್ಮನು. ಏಕೆಂದರೆ ಶ್ರುತಿಯಲ್ಲಿ ಚತುರ್ಮುಖ ವಾಚಕ ಅಜ ಶಬ್ದ ಇದೆ. ಅಜ ಶಬ್ದ ಇರೋದರಿಂದ ನಾವು ಚತುರ್ಮುಖ ಬ್ರಹ್ಮ ಅಂತ ನಾವು ಅನ್ಕೊತೀವಿ. ಜ್ಞಾನ ಕರ್ಮಗಳ ಮೂಲಕ ಉಳಿದೆಲ್ಲ ದೇವತೆಗಳು ತಮ್ಮ ತಮ್ಮ ಪದವಿಗಳನ್ನು ಪಡೆದಿದ್ದಾರೆ. ಚತುರ್ಮುಖ ಬ್ರಹ್ಮನು ಹಾಗಲ್ಲ. ಆದ್ದರಿಂದ ಅವನ ಮಹಿಮೆ ನಿತ್ಯವಾದ. ಅಂದರೆ ಅವನು ಹುಟ್ಟಿದಾಗಲಿಂದ ಏಕದಮ್ ಅವನು ಮಹಿಮೆ ಹೊಂದದ, ಅವನ ಶಕ್ತಿ ಬಂದದ, ಅವನಿಗೆ ಯುಕ್ತಿ ಬಂದದ, ಅವನಿಗೆ ಜ್ಞಾನ ಬಂದಂಥ ಪೂರ್ವ ಪಕ್ಷ ಸಿದ್ಧಾಂತ. ನಿತ್ಯ ಮಹಿಮೆಯುಳ್ಳ ಬ್ರಾಹ್ಮಣನೆಂದರೆ ಪರಬ್ರಹ್ಮನಾದ ವಿಷ್ಣುವೇ. ಏಕೆಂದರೆ ಶ್ರುತಿಯಲ್ಲಿ ಮುಂದೆ ಸರ್ವಸ್ಯ ಅಧಿಪತಿ, ಸರ್ವಸ್ಯ ಈಶಾನಃ ಎಂಬ ಪದಗಳು ಇನ್ನು ಮುಂದೆ ಹೆಚ್ಚು ವಿವರಣೆ ಮಾಡ್ಕೊಂಡು ಒಂದು ಸ್ಟಾರ್ಟಿಂಗ್ನಲ್ಲೇ ನಾವು ಡಿಸಿಷನ್ ತೊಗೊಳ್ಳೋದಲ್ಲ. ಆ ಶ್ರುತಿಯಲ್ಲಿ ಇನ್ನು ಮುಂದೆ ಏನೇನೋ ಡಿಸ್ಕಷನ್ ಇವೆ, ಎಲ್ಲ ಪರಬ್ರಹ್ಮನಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಸರ್ವಸ್ವಾಮಿತ್ವವು ವಿಷ್ಣುವಿಗೆ ಮಾತ್ರ ಕೂಡುತ್ತದೆ. ಜಿಜ್ಞಾಸನಾದ ಪರಬ್ರಹ್ಮ ವಿಷ್ಣುವಿನ ಮಹಿಮೆಯು ನಿತ್ಯವಾದದ್ದು. ಇಲ್ಲಿ ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿವರಿಸಿದೆ. ಶ್ರೀಮದ್ ಬ್ರಹ್ಮಸೂತ್ರ ಭಾಷೆ ಪ್ರಥಮಾಧ್ಯಾಯ ಯಸ್ಯ ತೃತೀಯ ಪಾದ, ಮೊದಲನೆಯ ಅಧ್ಯಾಯದ 3ನೇ ಪಾದವು ಇಲ್ಲಿಗೆ ಮುಗಿಯಿತು. ಮತ್ತು ನಾವು ಪುನಃ 4ನೇ ಪಾದದ ಅಧ್ಯಯನವನ್ನು ಮಾಡುತ್ತಾ ಹೋಗೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.